ಇನ್ನು ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅಂಬರೀಶ್ ಗೌಡ ಅವರು ದೊಡ್ಡಬಳ್ಳಾಪುರದ ಇನ್ಸ್ಪೆಕ್ಟರ್ ಅವರು ಫೋನ್ಗೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಅಂಬರೀಶ್ ಸರ್. ನಮಸ್ತೆ ಸರ್. ಸರ್, ಡಿಜಿಟಲ್ ಸ್ಕ್ಯಾಮ್ ಅನ್ನೋದು, ಅದರಲ್ಲೂ ಕೂಡ ಡಿಜಿಟಲ್ ಅರೆಸ್ಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದರಿಂದ ಅಮಾಯಕರು ಮತ್ತು ಹಿರಿಯ ನಾಗರಿಕರ ಹಣಗಳು ಕೂಡ ಹೋಗ್ತಾ ಇದಾವೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಹೌದು, ನಿಜ. ಇತ್ತೀಚೆಗೆ ಆಕ್ಚುಲಿ ಇದರಲ್ಲಿ ನೀವು ಪೇಪರ್ ನಲ್ಲಿ ಓದ್ತಿರ್ಬೋದು. ಇದ್ರಲ್ಲಿ ಅವಿದ್ಯಾವಂತರು ಅಷ್ಟೇ ಅಲ್ಲ, ಎಷ್ಟೋ ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಕೂಡ ಇದಕ್ಕೆ ಬಲಿಯಾಗಿದ್ದಾರೆ. ನಿಜ, ಸೆಲೆಬ್ರಿಟಿಗಳು ಕೂಡ ಬಲಿಯಾಗಿದ್ದಾರೆ. ಹೌದು ಸರ್. ಕೋಟಿಗಟ್ಟಲೆ, ₹1 ₹2 ಅಲ್ಲ, ಹೌದು, ಸುಮಾರು ಆಲ್ಮೋಸ್ಟ್ 2 ಕೋಟಿ 3 ಕೋಟಿ ಈ ಲೆಕ್ಕಕ್ಕೆಲ್ಲ ಫ್ರಾಡ್ ಆಗಿದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ನಿಮ್ಗೆ CBI ಅಥವಾ ಕಸ್ಟಮ್ಸ್ ಅಫಿಷಿಯಲ್ಸ್ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ED ಈ ತರ ಹೆಸರು ಹೇಳ್ಕೊಂಡು, ಮತ್ತೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ NCB, ಅವ್ರೇನ್ ಹೇಳ್ತಾರೆ, ನಿಮ್ದು ಆಧಾರ್ ಕಾರ್ಡ್ ಅಥವಾ ನಿಮ್ ಪ್ಯಾನ್ ನಂಬರ್ ಯಾವ್ದೋ ಒಂದು ಇಲಿಗಲ್ ಟ್ರಾನ್ಸಾಕ್ಷನ್ ಸಿಗಾಕೊಂಡಿದೆ, ಹವಾಲಾ ಟ್ರಾನ್ಸಾಕ್ಷನ್ ಸಿಗಾಕೊಂಡಿದೆ, ಆದ್ರಿಂದ ನಿಮ್ಗೆ ಅರೆಸ್ಟ್ ಆಗ್ತದೆ ನಿಮ್ಗೆ ಅಂತ ಹೇಳಿ ಅವರು ಆ ರೀತಿ ಭಯ ಉಂಟು ಮಾಡ್ತಾರೆ ನಿಮ್ಗೆ. ಮತ್ತೆ ನಿಮ್ಗೆ ಡೋರ್ ಎಲ್ಲ ಕ್ಲೋಸ್ ಮಾಡಕ್ ಹೇಳ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಅಲ್ಲಿ ಯೂನಿಫಾರ್ಮ್ ಹಾಕಿರ್ತಾರೆ. ನಿಮ್ಗೆ ನಿಜವಾದ ಪೊಲೀಸ್ಗಿಂತನೂ ನೀಟಾಗಿ ಮಾತಾಡ್ತಾರೆ ಅವರು. ಅಷ್ಟು ಮಾತಾಡಿ ನಿಮ್ಗೆ ಹೆದರ್ಸ್ತಾರೆ. ನೀವು ಯಾರನ್ನು ಅಪ್ರೋಚ್ ಮಾಡಕ್ ಬಿಡೋದಿಲ್ಲ. ಸುಮಾರು ಜನ 2-3 ದಿವಸ ಈ ತರ ಕೂಡ ಹಾಕಿ ಅವ್ರನ್ನ, ಅದೇ ಡಿಜಿಟಲ್ ಅರೆಸ್ಟ್ ಅಂದ್ರೆ ಇಷ್ಟೇನೆ. ನಿಮ್ಮನ್ನ ಆಕ್ಚುಲಿ ವರ್ಡ್ ಇಲ್ವೇ ಇಲ್ಲ ಡಿಜಿಟಲ್ ಅರೆಸ್ಟ್ ಅಂತ. ನಿಮ್ಮನ್ನ ಫೋನ್ ಮೂಲಕನೇ ಅವ್ರು ಅರೆಸ್ಟ್ ಮಾಡೋದ್ರಿಂದ ಡಿಜಿಟಲ್ ಅರೆಸ್ಟ್ ಅಂತ ಅದನ್ನ ಒಂದು ರೂಢಿಗತವಾಗಿ ಕರೀತಾರೆ ಅಷ್ಟೇ. ಅವರು ಆ ಮಟ್ಟಕ್ಕೆ ನಿಮ್ಮನ್ನ ಹೆದರ್ಸಿ ನಿಮ್ಮಿಂದ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ತಗೊಳ್ತಾರೆ. ಸೊ ನೀವು ಅದಕ್ಕೊಂದು ಮುಖ್ಯವಾಗಿ ನಾವು ಹೇಳೋದು ಅಂದ್ರೆ, ಈಗ ನೀವು ಪೇಪರ್ ಓದ್ತಿರ್ತೀರಿ, ಮತ್ತೆ ಮೊನ್ನೆ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಂದ್ರೆ ಕೋರ್ಟ್ಸ್ ಏನ್ ಹೇಳಿದೆ, ಯಾವ್ದೇ ಒಂದು ಕೇಸಲ್ಲಿ ನೋಟಿಸ್ ಕೊಡ್ಬೇಕು ಅಂತ ಇದೆ. ಏನು 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತ ಪ್ರಕರಣದಲ್ಲಿ ಪೊಲೀಸ್ ನೋಟಿಸ್ ಕೊಟ್ಟು ನಿಮ್ಮನ್ನ ಕರಿಬೇಕು ಅಂತ ಇದೆ, ಅಂದ್ರೆ ಆರೋಪಿನ ಯಾರೇ ಇದ್ರೆ. ಇದ್ರಲ್ಲಿ ಯಾವ್ದೋ ನೋಟಿಸ್ ಇರಲ್ಲ, ಏನು ಡೈರೆಕ್ಟ್ ಕಾಲ್ ಮಾಡಿ ನಿಮ್ಮ ಮೇಲೆ ಆರೋಪ ಹೊರಿಸ್ತಾರೆ. ಅವಾಗ ನಾವ್ ಏನ್ ಮಾಡ್ಬೇಕು, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಹೌದಾ, ಆಗಿದ್ರೆ ನೋಟಿಸ್ ಕಳಿಸಿ, ನಾನು ಬರ್ತೀನಿ, ಯಾವ ಸ್ಟೇಷನ್ ಎಲ್ಲ ಡೀಟೇಲ್ಸ್ ತಗೊಳ್ಳಿ. ನೀವು ಧೈರ್ಯವಾಗಿ ಆನ್ಸರ್ ಮಾಡಿದ್ರೆ ಅವ್ರು ಸ್ವಲ್ಪ ವೀಕ್ ಆಗ್ತಾ ಹೋಗ್ತಾರೆ. ಸೊ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಬಿಡು, ಇವ್ರು ಬೀಳೋದಿಲ್ಲ ನಮ್ಗೆ ದಾಳಕ್ಕೆ ಅಂತ ಹೇಳಿ ಅವರು ವಾಪಸ್ ಹೋಗ್ತಾರೆ. ಸೊ ಆತರ ಎಲ್ಲರೂ ಅವೇರ್ನೆಸ್ ಒಂದು ಕ್ರಿಯೇಟ್ ಆಗ್ಬೇಕು. ಈಗ ನಾನು ದೊಡ್ಡಬಳ್ಳಾಪುರ ಟೌನ್ ವ್ಯಾಪ್ತಿಲಿ ಸುಮಾರು ಪ್ಯಾಂಫ್ಲೆಟ್ಸ್ ಎಲ್ಲ ಹೊಡಿಸಿ ಆಲ್ಮೋಸ್ಟ್ ಎಲ್ಲ ಕಡೆ ಕೊಡ್ತಿದೀವಿ. ಮತ್ತೆ ಅಲ್ಲಿ ನಮ್ ಬೀಟ್ ಪೊಲೀಸ್ ಹೋದಾಗ ನಾವು ಬೀಟ್ ಸಭೆಗಳಲ್ಲಿ ಕೂಡ ಇದನ್ನ ಹೇಳ್ತಾ ಇದೀವಿ. ನಮ್ಮಲ್ಲಿ ಕಡಿಮೆ ಆಗಿದೆ. ನಾನು ಒಂದು ಎಕ್ಸಾಂಪಲ್ ನಾನ್ ನೋಡಿದ್ದೇನು, ಯಾವ್ದೋ ಒಂದು ಹುಡುಗಿ ಬೆಂಗಳೂರಿಂದ ಮದುವೆಗೆ ಬಂದಿದೆ ದೊಡ್ಡಬಳ್ಳಾಪುರಕ್ಕೆ. ಆ ಹುಡುಗಿಗೆ ಇದೇ ತರ, ಕಾಲೇಜ್ ಹುಡುಗಿ ಆಕ್ಚುಲಿ ಇಂಜಿನಿಯರಿಂಗ್ ಓದ್ತಿದೆ, ಆ ಹುಡುಗಿಗೆ ಇದೇ ತರ ಫೋನ್ ಮಾಡಿ ಹೆದರ್ಸಿದಾರೆ, ನಿಮ್ದು ಯಾವ್ದೋ ಅದಾಗಿದೆ ಅಂತ. ಆ ಹುಡುಗಿ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ, ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಅವಳು ಹೆದರ್ಕೊಂಡ್ಬಿಟ್ಟಿದ್ಲು. ನಾವು ಕರ್ಸಿ ವಿಡಿಯೋ ಎಕ್ಸಾಂಪಲ್ ಎಲ್ಲ ತೋರಿಸಿ ಅವಳಿಗೆ ಸ್ವಲ್ಪ ಧೈರ್ಯ ತುಂಬಿದ್ಮೇಲೆ ಸರಿ ಹೋಯ್ತು. ಸೊ ಆಕ್ಚುಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಅವ್ರು ಯಾವ ರೀತಿ ಮಾಡ್ತಾರೆ, ನಿಮ್ಮನ್ನ ಐಸೋಲೇಟ್ ಮಾಡ್ಬಿಡ್ತಾರೆ, ನೀವು ಯಾರಿಗೂ ಹೇಳ್ಕೋಬಾರ್ದು ಹಾಗೆ ಹೀಗೆ ಅಂತೇಳಿ ಸೀನ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಸೊ ಈ ಬಗ್ಗೆ ಎಚ್ಚರ ಇರಲಿ. ಸಿಂಪಲ್, ಯಾವ್ದೇ ಒಂದು ಕರೆ ಬಂದ್ರು ನೀವು ನೋಟಿಸ್ ಕೊಡಿ ಅಂತ ಹೇಳಿ. ಆಯ್ತು, ನೀವು ನೋಟಿಸ್ ಕೊಡಿ, ನಾನು ಲಾಯರ್ ಜೊತೆ ಬರ್ತೀನಿ, ಏನಿದೆ ಆರೋಪ ಕೊಡಿ, ನಾನು ರಿಪ್ಲೈ ಮಾಡೋ ಅವಕಾಶ ಕೊಡಿ, ನಾನು ನೋಡ್ತೀನಿ ಅಂತ ಹೇಳಿ ಅಷ್ಟೇ. ಅದೇ, ಇದು ಕಾನೂನಿನ ತಿಳುವಳಿಕೆ ಅನ್ನೋದು, ಪ್ರೊಸೀಜರ್ಗಳ ತಿಳುವಳಿಕೆ ಅನ್ನೋದು ಜಾಸ್ತಿ ಆಗ್ಬೇಕಾಗಿದೆ ಸರ್ ಜನರಲ್ಲಿ. ಹೌದು, ಯಾವ ರೀತಿ ಸಿಸ್ಟಮ್ ವರ್ಕ್ ಆಗುತ್ತೆ ಅನ್ನೋದು. ಸರ್, ಆಮೇಲೆ ನೀವು ನೀವು ಕೂಡ ಹೇಳಿದ್ರಿ ಸರ್, ನೀವು ಪಾಂಪ್ಲೆಟ್ಸ್ ಗಳನ್ನ ಹಂಚಿ ನೀವು ಮಾಡ್ತಿದ್ದೀರಾ ಅನ್ನೋದು ನಿಜವಾಗ್ಲೂ ಗುಡ್ ಮೂವ್ ಸರ್. ಇದು ನಿಮಗೆ ನಮ್ಮ ಆರ್ಮ್ಯಾಕ್ಸ್ ಕಡೆಯಿಂದ ಧನ್ಯವಾದಗಳು ಸರ್. ಈ ರೀತಿನೇ ಮಾಡ್ತಾ ಇರಿ ಸರ್. ಓಕೆ ಸರ್, ಕಂಟಿನ್ಯೂ ಮಾಡಿ, ಹೇಳಿ. ಧನ್ಯವಾದ. ಹಾ ಸರ್, ಹೇಳಿ ಸರ್, ಹೇಳಿ. ಓಕೆ, ಥ್ಯಾಂಕ್ ಯು ಸರ್, ಆರ್ಮ್ಯಾಕ್ಸ್ ಜೊತೆ ಮಾತನಾಡಿದ್ದಕ್ಕಾಗಿ.